ತುಂಬಾ ಖುಷಿ ಆಗ್ತಾ ಇದೆ. ಗೊತ್ತಿರಲಿಲ್ಲ ಬರುತ್ತೆ ಅಂತ. ಬಟ್ ಎಲ್ಲ ಸಬ್ಜೆಕ್ಟು ಚೆನ್ನಾಗಿ ಮಾಡಿದೆ. ಲಾಸ್ಟ್ 2 ಎಕ್ಸಾಮ್ ಟೈಮಲ್ಲಿ ಏನೋ ತುಂಬ ಪ್ರಾಬ್ಲಮ್ ಆಗಿತ್ತು, ಸ್ಟೊಮಕ್ ಪೇನ್ ಬಂದಿತ್ತು, ಹೆಲ್ತ್ ಪ್ರಾಬ್ಲಮ್ಮು. ಆದ್ರೂ ರಾತ್ರಿ ಇಂಜೆಕ್ಷನ್ ಕೊಡ್ಸ್ಕೊಂಡು ಬೆಳಗ್ಗೆನೂ ಇಂಜೆಕ್ಷನ್ ತೊಗೊಂಡು ಹೋಗಿ ಬರ್ದಿದ್ದೆ ಸೈನ್ಸ್ ಎಕ್ಸಾಮ್ ಮತ್ತು ಕನ್ನಡ ಎಕ್ಸಾಮ್, ಲಾಸ್ಟ್ 2 ಎಕ್ಸಾಮು. ಹಂಗಂತ ಅಂದ್ಕೊಂಡಿದ್ದೆ ಚೆನ್ನಾಗಿ ಮೋಸ್ಟ್ಲಿ ಗೊತ್ತಿಲ್ಲ, ಚೆನ್ನಾಗಿ ಬರ್ದೀನಿ ಎಲ್ಲನೂ, ನೋಡಬೇಕು ಅಂತ ಅಂದಿದ್ದೆ ಎಲ್ರಿಗೂ. ಅಂತೆ ಈಗ 625 ಬಂದಿದೆ. ತುಂಬ ಖುಷಿ ಆಗ್ತಾ ಇದೆ. ಮರಿಮಲ್ಲಪ್ಪ ಪ್ರೌಢಶಾಲೆ ಓದ್ತಾ ಇದ್ದೀನಿ. ತುಂಬ ಅವ್ರು ಈಗ 150 ಇಯರ್ಸ್ ಆಗಿದೆ. ಆಗ್ಲಿಂದನೂ ರ್ಯಾಂಕಿನ ಕಣಜ ಅಂತಲೇ ಅಂತ ಇದ್ದಾರೆ ಮರಿಮಲ್ಲಪ್ಪ ಮೈಸೂರಲ್ಲಿ. ಈಗಲೂ ಫಸ್ಟ್ ರ್ಯಾಂಕ್ ತೆಗೆದ್ರ ಮೂಲಕ ಸ್ಕೂಲ್ಗೆ ಇನ್ನೂ ಗೌರವ ತಂದಿರೋದು ನಂಗೆ ತುಂಬ ಖುಷಿ ಆಗ್ತಾಯಿದೆ. ತುಂಬ ಈಗ ಅಂದರೆ ಫಸ್ಟಿಂದನೂ 10th ಬಂದಾಗಿಂದನೂ ಫಸ್ಟಿಂದನೂ ಟೀಚರು HM ಆಗಿರ್ಬೋದು, ಯಾರ್ಯಾರು ಆಗಿರ್ಬೋದು, ತೆಗಿಬೇಕು, ನಿನ್ನ ಹತ್ರ ಇದೆ, ಛಲ ಇದೆ, ನೀನು 625 ತೆಗಿಯೋಕ್ಕಾಗುತ್ತೆ ನಿನ್ನ ಕೈಲಿ ಅಂತ ಫಸ್ಟಿಂದನೂ ಪ್ರೋತ್ಸಾಹ ಕೊಡ್ತಾಯಿದ್ರು. ಆಮೇಲೆ ಹಂಗೇ ಪ್ರತಿ ಮಂತ್ಲಿ ಟೆಸ್ಟು, ಎಕ್ಸಾಮುಗಳು, ಆಮೇಲೆ ಪ್ರಿಪ್ರೇಟ್ರಿ, ಮಿಡ್ ಟರ್ಮು ಎಲ್ಲನೂ ಕಂಡಕ್ಟ್ ಮಾಡಿ, ಎವ್ಯಾಲ್ಯೂಯೇಷನ್ ಮಾಡಿ, ಎಲ್ಲ ಬರ್ದು ಗೈಡೆನ್ಸ್ ಎಲ್ಲ ಕೊಟ್ಟು ಸಪ್ರೇಟ್ ಬ್ಯಾಚ್ ಅಂತಲೇ ಮಾಡಿ ಎಲ್ಲ ಕೊಡ್ತಾಯಿದ್ರು ಎಕ್ಸಾಮ್ ಎಲ್ಲ. ಅದರಿಂದ ತುಂಬ ಹೆಲ್ಪ್ ಆಯಿತು. ಅದರಿಂದ ಎಕ್ಸಾಮು ಅದರಿಂದ ಇತ್ತು. ಫಸ್ಟ್ ಬಂದ ತಕ್ಷಣ ನಾನು ಅಂದ್ಕೊಂಡಿದ್ದೆ ನಾನು 625 ತೆಗಿಲೇಬೇಕು, ಎಲ್ಲರೂ ಇದನ್ನು ಹೇಳ್ಬೇಕು, ನಮ್ಮ ಅಪ್ಪ ಅಮ್ಮಂಗೂ ಇದು ಬರುತ್ತೆ, ಆವಾಗ ನಾನು ತೆಗೆದ್ರೆ ಎಲ್ಲ ಖುಷಿ ಆಗುತ್ತೆ ಅಂತ ಅಂದ್ಬಿಟ್ಟು ಫಸ್ಟಿಂದನೇ ನಂಗೆ 625 ತೆಗಿಬೇಕಂತಿತ್ತು. ಅದೇ ಥರ ಎಲ್ಲನೂ ಮಾಡಿ ಟೀಚರ್ ಸಹಕಾರ ಮತ್ತು ಪೇರೆಂಟ್ಸ್ ಸಹಕಾರ ಎಲ್ಲ ಇದರಿಂದ ಅದು ನಿಜ ಆಗುತ್ತೆ. ಮುಂದೆ ನೋಡಬೇಕು, ಮೆಡಿಕಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಆಮೇಲೆ ಸದ್ಯಕ್ಕೆ ನನ್ನ ಧನುಷ್ ಎಸ್ ಮರಿಮಲ್ಲಪ್ಪ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದೀನಿ ಈಗ. ಈ ರೀತಿ ಒಂದು ಸಾಧನೆ ನಮ್ಗೆಲ್ರಿಗೂ ನಾವು ಏನಿದ್ದೀವಿ ಇಲ್ಲಿ ಭೂಮಿ ಮೇಲೆ 4 ಹೆಜ್ಜೆ ಮೇಲೆ ಇದ್ದೀವಿ ಅನ್ಕೋತೀವಿ. ಅಷ್ಟು ಸಾಧನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ, ಏನೇ ಅದು 625 ಬಂದಿದೆ, 624 ಬಂದಿದೆ, ನಮ್ಮದು ಇದೇ ರೀತಿ ಮಕ್ಕಳು ಸಾಧನೆ ಮಾಡೇ ಮಾಡ್ತಾರೆ. ನಮ್ಮ ಮರಿಮಲ್ಲಪ್ಪ ಪ್ರೌಢಶಾಲೆ ಏನು ರ್ಯಾಂಕ್ಗಳ ಕಣಜ ಅಂತ ಹೇಳ್ತೀವಿ, ಅದು ಖಂಡಿತ ಹಾಗೆ ಉಳಿಸ್ಕೊಂಡ್ಬಂದಿದ್ದಾರೆ. ಆ ಶ್ರೇಯಸ್ಸು ಕೀರ್ತಿ ನಮ್ಮ ಎಲ್ಲ ಶಿಕ್ಷಕರಿಗೂ ಸೇರಬೇಕು, ನಮ್ಮ ಗೌರವ ಕಾರ್ಯದರ್ಶಿಗಳಿಗೆ, ಆಡಳಿತ ಮಂಡಳಿ ಎಲ್ರಿಗೂ ಸಹ ನಾನು ತುಂಬ ಚಿರಋಣಿಯಾಗಿದ್ದೀನಿ. ಎಲ್ರಿಗೂ ದೊಡ್ಡ ನಮಸ್ಕಾರಗಳನ್ನ ತಿಳಿಸ್ತೀನಿ. ಅವರಿಲ್ಲ ಅಂತ ಹೇಳಿದ್ರೆ ನಾನು ಏನೂ ಅಲ್ಲ, ನಾನೊಬ್ಬಳು ನಿಮಿತ್ತ ಮಾತ್ರ, ಕ್ಯಾಪ್ಟನ್ ಅಷ್ಟೇ. ಡ್ರೈವಿಂಗ್ ಸೀಟಲ್ಲಿ ಕೂತು ಡ್ರೈವರ್ ಯಾವ ರೀತಿ ಚಾನಲೈಸ್ ಮಾಡಿಕೊಂಡು ವೆಹಿಕಲ್ನ ಹೋಗಬೇಕೋ ಅದೇ ನಿಟ್ಟಲ್ಲಿ ಎಲ್ಲರೂ ವರ್ಕ್ ಮಾಡಿದ್ದಾರೆ. ಖಂಡಿತ ಶ್ರೇಯಸ್ಸು ಕೀರ್ತಿ ಅವರೆಲ್ಲರಿಗೂ ಸೇರಬೇಕು, ನಾನೊಬ್ಬಳು ನಿಮಿತ್ತ ಮಾತ್ರ. ಇಲ್ಲಿ ಇವನೊಬ್ಬನೇ ಸರ್. 624 ಅಂತ ಇನ್ನೊಂದು ಹುಡುಗ, ನಿತೀಶ್ ಅನ್ನೋ ಹುಡುಗನು 624 ತೆಗ್ದಿದ್ದಾನೆ. ಫಸ್ಟ್ ಆಫ್ ಆಲ್ ವಾಂಟೆಡ್ ಟು ಕಂಗ್ರ್ಯಾಚುಲೇಷನ್ ಮತ್ತು ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾರಿಗೆ ಸ್ಕೂಲಿನ ಎಲ್ಲ ಟೀಚರ್ಸ್ಗಳಿಗೆ, HMಗಳಿಗೆ, ಮತ್ತು ಅವನು ಫೈನಲ್ ಆಗಿ ಒಂದು 10th ಸ್ಟ್ಯಾಂಡರ್ಡ್ ಅಲ್ಲಿವರೆಗೂ ಇಲ್ಲೇ ಕೋಚಿಂಗ್ ಇಷ್ಟ. ಬಟ್ ಅವನಿಗೆ ಕೋಚಿಂಗ್ನ ಫ್ರೀಯಾಗಿ ಸಪೋರ್ಟ್ ಮಾಡಿ ಹೇಳ್ಕೊಟ್ಟಂಥ MMC ಅಂತ ಕೋಚಿಂಗ್ ಸಪೋರ್ಟ್ ಮಾಡಿದ್ದಾರೆ. ಅವ್ರದ್ದು ಎನಾರ್ಮಸ್ ಸಪೋರ್ಟ್ ಫೈನಾನ್ಷಿಯಲಿ ಆ್ಯಂಡ್ ಮಾರಲಿ. ಇದರಲ್ಲಿ ಅವ್ನಿಗೆ ಯಾವುದೇ ಥರದ ಡೌಟ್ ಬಂದರೆ ಎಕ್ಸಾಮಲ್ಲಿ ಹಿಂದಿನ ದಿನ ಮತ್ತು ಪ್ರತಿ ಒಂದು ದಿನವೂ ಅವ್ರು ಸಪೋರ್ಟ್ ಮಾಡ್ತಾಯಿದ್ರು. ಬಟ್ ಒಂದೇ ಒಂದು ನಾನು ಇಲ್ಲಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವನು ಎಕ್ಸಾಮ್ ಹಿಂದಿನ ದಿನ ನಾನು ಮಕ್ಕಳುಗಳಿಗೆ ಏನೇ ಬಂದರೂ ಎಕ್ಸಾಮ್ ಕೊನೆ ಮೊಮೆಂಟಲ್ಲಿ ನೀವು ಓದಬೇಕು ಅಂತ ಏನು ಇಟ್ಕೊಳ್ಬೇಕು. ಆದಷ್ಟು ನೀವು ಪ್ಲ್ಯಾಂಡ್ ಆಗಿ ನೀವು ಮಾಡ್ಕೊಂಡು ಬಂದಿದ್ದರೆ ಎಕ್ಸಾಮ್ ಏನಾದರೂ ಏನು ಎಫೆಕ್ಟ್ ಆಗುತ್ತೆ. ಬಟ್ ಏನು ಕೇಳ್ತಾ ಇದ್ದೀನಿ ಅಂದರೆ, ಅವನಿಗೆ ಸೈನ್ಸ್ ಎಕ್ಸಾಮ್, ಪರ್ಟಿಕ್ಯುಲರ್ಲಿ ಸೈನ್ಸ್ ಎಕ್ಸಾಮ್ ಹಿಂದಿನ ದಿನ ಮಾರ್ನಿಂಗ್ ಮಿಡ್ನೈಟ್ ಅರೌಂಡ್ 3 o'clock 3:30 1:30ಗೆ ಅವನಿಗೆ ಲೋಯರ್ ಸ್ಟಮಕ್ ಪೇನ್ ಬಂತು. ಇಮಿಡಿಯೇಟಾಗಿ ಕರ್ಕೊಂಡು ತೋರಿಸಿದಾಗ ಅವ್ರು ಏನು ಸಸ್ಪೆಕ್ಟ್ ಮಾಡಿದ್ದು ಒಂದು ಅಪೆಂಡಿಸೈಟಿಸ್ ಕಿಡ್ನಿಸ್ಟು ಅಂತ. ಬಟ್ ಇಮಿಡಿಯೇಟ್ ಸ್ಕ್ಯಾನ್ ಮಾಡಿಸಲೇಬೇಕು ಅಂತ ಹೇಳಿದ್ರು. ಬಟ್ ನಾವು ರಿಕ್ವೆಸ್ಟ್ ಮಾಡಿದ ಅಷ್ಟೊಂದಾಗಲೇ 7 ಗಂಟೆ ಆಗುತ್ತೆ, 2.5 hours ಎಕ್ಸಾಮ್ ಸೆಂಟರ್ ಹೋಗ್ತಿದ್ರು. ಆಗ ಪೇನ್ ಕಿಲ್ಲರ್ ಎಕ್ಸಾಮ್ ಕೊಡಿ ಅಂತ ಹೇಳಿದ್ರು. ಜೊತೆಗೆ ಇಮಿಡಿಯೇಟಾಗಿ ಇವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಇನ್ಸ್ಟಿಟ್ಯೂಷನ್ಗೆ. ಅವರು ಎಕ್ಸಾಮ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೂ ಸಪೋರ್ಟು ಎಲ್ಲ ಎಕ್ಸ್ಪ್ಲೇನ್ ಮಾಡಿ, ಅಲ್ಲಿ ಅವರಿಗೆ ಕುತ್ಕೊಳ್ಳೋಕ್ಕೆ, ಇಂಜೆಕ್ಷನಲ್ಲಿ ಕುತ್ಕೊಳ್ಳೋಕ್ಕೆ, ಪೇನ್ ಕಿಲ್ಲರ್ ಮಾತ್ರೆ ಇಟ್ಕೊಳ್ಳೋಕ್ಕೆ, ಮತ್ತು ಹಣ್ಣಿನ ಜ್ಯೂಸ್ ಇಟ್ಕೊಳ್ಳೋದಕ್ಕೆ, ವಾಶ್ರೂಮ್ಗೆ ಹೋಗಬೇಕು ಅಂತ ಅದಕ್ಕೆ. ಯಾಕಂದರೆ ಏನು ಅಂತ ನಮ್ಗೆ ಗೊತ್ತಿಲ್ಲ. ಮಾಡಿ ಇಡೀ ದಿನ ನಮ್ಮಲ್ಲಿ ಒಬ್ಬರನ್ನ ಅಲ್ಲಿ ಫ್ಯಾಮಿಲಿನಲ್ಲಿ ಇದ್ದರು. ಸರ್ ಮುಂದೆ ಏನು ಮಾಡಿಸ್ಬೇಕು ಅಂತ ಹೇಳಿದ್ರು. ಅವನು ನಮ್ಮಲ್ಲಿ ಇವಾಗ ಇರೋದು ಮೆಡಿಕಲ್ ಮಾಡಿಸ್ಬೇಕು ಅಂತ, ನೀಟ್ ಎಕ್ಸಾಮ್ UPSC. ಬಿಕಾಸ್ ನಮ್ಮ ಸಿಸ್ಟರ್ ಇಂಜಿನಿಯರಿಂಗ್ ಮಾಡ್ತಾರೆ. ಅವಳು ಇದೇ ಸ್ಕೂಲಲ್ಲಿ 623 ಟಾಪರ್ ಆಗಿದ್ದು, ಈವನ್ ಸೈನ್ಸಲ್ಲಿ ಇಲ್ಲೇ ಮಾಡಿದ್ದಾರೆ. ಅದರಿಂದ ಅವನಿಗೆ ನೀಟಾಗಿ ಮಾಡಬೇಕು ಅಂತಿದ್ದೀವಿ. ಬಟ್ ವಿ ಎಕ್ಸ್ಪೆಕ್ಟ್ ಸಮ್ ವಿ ಆರ್ ಸ್ಟ್ರಗ್ಲಿಂಗ್ ವಿತ್
ನಿಮ್ಮ ಹೆಸರು ಶಿವಕುಮಾರ್. ನಮಗೂ ಕಷ್ಟಪಟ್ಟು ಮಾಡಿದ್ದಾನೆ, ದೇವ್ರು ನಮ್ಮನ್ನು ಕೈ ಬಿಡಲಿಲ್ಲ. ಇನ್ಸ್ಟಿಟ್ಯೂಷನ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ರು, ಎಲ್ಲ ಟೀಚರ್ಸು ತುಂಬ ಸಪೋರ್ಟ್ ಕೊಟ್ಟರು. ಆಮೇಲೆ ಕ್ಲಾಸ್ ಟೀಚರ್ಸು, ಟ್ಯೂಷನಲ್ಲಾದರೆ MLC ಕೋಚಿಂಗ್ ಸೆಂಟರ್ ತುಂಬಾ ಸಪೋರ್ಟ್ ಮಾಡಿದ್ರು. ಹಂಗಾಗಿ ಚೆನ್ನಾಗಿ ಬಂದಿದೆ, ಖುಷಿ ಆಯಿತು. ತುಂಬ ಖುಷಿ ಆಗ್ತಾ ಇದೆ, ಖುಷಿ ಆಗ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ತುಂಬಾ pain ಅನುಭವಿಸಿದವ್ರೆ. ಹಿಂದಿನ ದಿನ ಕ್ರೈ ಮಾಡ್ಬಿಟ್ಟಿದ್ರು. Just attend ಮಾಡಿದ್ರೆ ಸಾಕು ಅನ್ನೋ stage. ಅಟೆಂಡ್ ಮಾಡಿದ್ರೆ ಸಾಕು, ಎಷ್ಟಾದ್ರು ಬರಲಿ ನಂಬರ್, ತುಂಬ ನೆಕ್ಸ್ಟ್ ಎಕ್ಸಾಮ್ ತಗೋಬೋದು ಅಂತ ಆಪರ್ಚುನಿಟಿ ಇತ್ತಲ್ಲ. ಹಂಗಾಗಿ ಎಷ್ಟಾದ್ರು ಬರಲಿ, ನೀನು ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದ್ವಿ. ಆ ನೋವಲ್ಲೂ ಚೆನ್ನಾಗಿ ಬಂದಿದ್ದಾನಲ್ಲ, ಅದೇ ನಂಗೆ ತುಂಬ ಖುಷಿ ಆಯಿತು. ಚೆನ್ನಾಗಿ ನಂಬರ್ ಬಂತು. 8th 9th ಎಲ್ಲೂ ಒಂದು ಬಿಟ್ಕೊಟ್ಟಿಲ್ಲ, ಎಲ್ಲಾದ್ರಲ್ಲೂ ಫಸ್ಟೇ ಬಂದ, 10th ಅವನೇ ಬಂದಲ್ಲ ಅಂತ ತುಂಬ ಖುಷಿ ಆಯಿತು.